ವೀಕ್ಷಕರೇ ನಮಸ್ಕಾರ. ಅಮೆರಿಕ ನಂಬಿಕೆಗೆ ಅನರ್ಹವಾದ ದೇಶ. ಅಮೆರಿಕ ಭಾರತದ ಆಪ್ತ ಮಿತ್ರ ಅಂತ ಹೇಳ್ತೇವೆ, ತುಂಬಾ ಪರಮಾಪ್ತ ದೇಶ ಅಂತ ಹೇಳ್ತೇವೆ. ಇದು ಬರೀ ನಂಬಿಕೆ ಅಷ್ಟೇ, ಆದ್ರೆ ವಾಸ್ತವವೇ ಬೇರೆಯೇ ಇದೆ. ಯಾಕಂದ್ರೆ ಭಾರತದ ವಿರುದ್ಧ ಪಾಕಿಸ್ತಾನವನ್ನು ಎತ್ತಿಕಟ್ಟುವುದು, ಚೀನಾದ ವಿರುದ್ಧ ಭಾರತವನ್ನು ಎತ್ತಿಕಟ್ಟುವುದು, ಪಾಕಿಸ್ತಾನದ ವಿರುದ್ಧ ಅಫ್ಘಾನಿಸ್ತಾನವನ್ನು ಎತ್ತಿಕಟ್ಟುವುದು, ಅದೇ ರೀತಿ ಇರಾನ್ ವಿರುದ್ಧ ಅಫ್ಘಾನಿಸ್ತಾನವನ್ನು ಎತ್ತಿಕಟ್ಟುವುದು, ಹಾಗೆ ಇರಾನ್ ವಿರುದ್ಧ ಇಸ್ರೇಲಿಗಳನ್ನು ಎತ್ತಿಕಟ್ಟುವುದು ಅಮೆರಿಕದ ಕೆಲಸ. ಮತ್ತು ಚೀನಾದ ವಿರುದ್ಧ ಭಾರತವನ್ನು ಎತ್ತಿಕಟ್ಟುವುದು ಕೂಡ ಇದೇ ಅಮೆರಿಕ. ಇಂಥ ದೇಶಗಳನ್ನು ನಾನು ನಿಭಾಯಿಸುತ್ತೇನೆ ಎಂಬ ಸಂದೇಶವನ್ನು ಟ್ರಂಪ್ ಪದೇ ಪದೇ ಕೊಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಮೊನ್ನೆ ನಡೆದಂತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನವನ್ನು ಭಾರತ ಮಣ್ಣು ಮುಕ್ಕಿಸಿಬಿಟ್ಟಿತ್ತು. ಆದರೆ ಇದಕ್ಕೆ ತಡೆ ಒಡ್ಡಿದವರು ಮತ್ತು ಪಾಕಿಸ್ತಾನಕ್ಕೆ ಒಂದಷ್ಟು ಶಕ್ತಿ ತುಂಬಿದವರು, ಬಲ ತುಂಬಿದವರು ಇದೇ ಟ್ರಂಪ್. ಯಾಕಂದ್ರೆ ಟ್ರಂಪ್ ಭಾರತ ವಿರುದ್ಧವೇ ಎರಡನೇ ಅವಧಿಯಲ್ಲಿ ತುಂಬಾ ದೊಡ್ಡದಾದ ಆಟವಾಡತೊಡಗಿದ್ದಾರೆ. ವಿಶೇಷವಾಗಿ ಚೀನಾ ವಿರುದ್ಧ ಎತ್ತಿಕಟ್ಟುವ ಒಂದು ಪ್ರಯತ್ನ ಮಾಡುವುದರ ಜೊತೆಗೆ ಭಾರತದ ಬೆಳವಣಿಗೆಯನ್ನು ಸಹಿಸದ ಅಮೆರಿಕ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನದ ಪರವಾಗಿ ಇತ್ತೀಚೆಗೆ ಅತಿ ಹೆಚ್ಚು ವಾಲ ತೊಡಗಿದ್ದಾರೆ ಎಂಬುದು ಪದೇ ಪದೇ ಸಾಬೀತಾಗುತ್ತಿದೆ. ಇನ್ನು ವಿಶೇಷ ಏನಪ್ಪಾ ಅಂದ್ರೆ, ಈ ಬಾರಿ ಅಂದ್ರೆ ಜೂನ್ 14ರಂದು ಅಮೆರಿಕ ಸೇನಾ ದಿನಾಚರಣೆ 250ನೇ ಸೇನಾ ದಿನಾಚರಣೆ ನಡೆಯಲಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಾಗಿರ್ತಕ್ಕಂಥ ಆಸಿಮ್ ಮುನೀರನ್ನು ಅತಿಥಿಯಾಗಿ ಆಹ್ವಾನ ನೀಡಲಾಗಿದೆ. ಇಡೀ ವಿಶ್ವಕ್ಕೆ ಭಯೋತ್ಪಾದಕರನ್ನು ಕಳಿಸುವಂತಹ ಭಯೋತ್ಪಾದನೆಯ ಕಾರ್ಖಾನೆ ಆಗಿರ್ತಕ್ಕಂಥ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಿಗೆ ಇಂಥ ಆಹ್ವಾನ ನೀಡುವ ಮೂಲಕ ಭಾರತ ವಿರುದ್ಧ ಪಾಕಿಸ್ತಾನವನ್ನು ಎತ್ತಿ ಕಟ್ಟುವ ಕೆಲಸ ಮಾಡುತ್ತಾ ಎಂಬ ವಿಶ್ಲೇಷಣೆಗಳು ಹರಿದಾಡುತ್ತಿವೆ. ಹಾಗಾದ್ರೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥನಿಗೆ ಇಂಥ ಒಂದು ದೊಡ್ಡ ಸಮಾರಂಭಕ್ಕೆ ಅಮೆರಿಕ, ಅದರಲ್ಲೂ ವಿಶೇಷವಾಗಿ ಡೊನಾಲ್ಡ್ ಟ್ರಂಪ್ ಆಹ್ವಾನ ನೀಡಿದ್ದಾದರೂ ಯಾಕೆ? ಭಾರತದ ವಿರುದ್ಧ ಅಮೆರಿಕ ಮಸಲತ್ತು ಮಾಡುತ್ತಿದೆಯಾ? ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಮೆರಿಕದ 250ನೇ ಸೇನಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಪಾಕಿಸ್ತಾನದ ಮುಖ್ಯಸ್ಥರಾಗಿರ್ತಕ್ಕಂಥ, ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಾಗಿರುವ ಫೀಲ್ಡ್ ಮಾರ್ಷಲ್ ಆಗಿರುವ ಮತ್ತು ಭಾರತ ಕೈಲಿಂದ ವಧೆ ತಿಂದಿರ್ತಕ್ಕಂಥ ಆಸಿಮ್ ಮುನೀರ್ ಅವರನ್ನು ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ. ಇದು ಭಾರತದಲ್ಲಿ ಬಹು ಚರ್ಚೆಯಾಗುತ್ತಿದೆ. ಯಾಕಂದ್ರೆ ಭಾರತವನ್ನು ಆತ್ಮೀಯ ರಾಷ್ಟ್ರ, ಪರಮಾಪ್ತ ರಾಷ್ಟ್ರ ಅಂತ ಹೇಳಿಕೊಳ್ಳುವ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ತಮ್ಮ ಗೆಳೆಯ ಅಂತ ಹೇಳಿಕೊಳ್ಳುವ ಡೊನಾಲ್ಡ್ ಟ್ರಂಪ್ ಅಷ್ಟೇ ಅಲ್ಲ, ಭಾರತ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತ ಮತ್ತು ಅತಿ ಪುರಾತನ ದೇಶ ಅಮೆರಿಕ ಅಂತ ಹೇಳಿಕೊಳ್ಳುವ ಮೂಲಕ ಭಾರತದ ಬೆನ್ನಿಗೆ ಚೂರಿ ಹಾಕತೊಡಗಿದ್ದಾರೆ. ಯಾಕಂದ್ರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನು ತನ್ನ ಸೇನಾ ದಿನಾಚರಣೆ ಕಾರ್ಯಕ್ರಮಕ್ಕೆ, ಅದೇ ರೀತಿ ತಮ್ಮ 80ನೇ ಹುಟ್ಟುಹಬ್ಬಕ್ಕೆ ಆಹ್ವಾನಿಸುವ ಮೂಲಕ ಭಾರತಕ್ಕೆ ಹಿಂದೆ ಚೂರಿ ಹಾಕುವ ಕೆಲಸ ಮಾಡುತ್ತಿದ್ದಾರೆ. ಪ್ರಮುಖವಾಗಿ ಈ 5 ಕಾರಣಗಳಿಗೋಸ್ಕರ ಡೊನಾಲ್ಡ್ ಟ್ರಂಪ್ ಆಡಳಿತ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನನ್ನು ಸೇನಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದೆ ಅಂತ ಹೇಳಲಾಗ್ತದೆ. ಹಾಗಾದ್ರೆ ಯಾವುವು ಪ್ರಮುಖ 5 ಅಂಶಗಳು? ವೀಕ್ಷಕರೇ, ಮೊದಲೇ ಅಂಶ ಏನಪ್ಪಾ ಅಂದ್ರೆ, ಚೀನಾ ಇವತ್ತು ಸೂಪರ್ ಪವರ್ ಆಗುವಂತ ದೊಡ್ಡ ದಾಪುಗಾಲು ಇಟ್ಟಿದೆ. ಇನ್ನ ಕೆಲವೇ ದಿನಗಳಲ್ಲಿ ಅಮೆರಿಕವನ್ನು ಸೈಡ್ಗೆ ತಳ್ಳಿ ಆ ನಂಬರ್ 1 ಸ್ಥಾನದಲ್ಲಿ ಕುಳಿತುಕೊಳ್ಳುವ ಹವಣಿಕೆಯಲ್ಲಿದೆ ಚೀನಾ. ಇಂಥ ಚೀನಾವನ್ನು ಹದ್ದುಬಸ್ತಿನಲ್ಲಿಡಬೇಕು ಅಂದ್ರೆ ಅದು ಪಾಕಿಸ್ತಾನವನ್ನು ತನ್ನ ಹತ್ತ ಸೆಳೆಯುವುದು ಪ್ರಮುಖವಾಗಿದೆ. ಯಾಕಂದ್ರೆ ಚೀನಾದ ಹಿತಾಸಕ್ತಿ ಪಾಕಿಸ್ತಾನದಲ್ಲಿದೆ. ಯಾಕಂದ್ರೆ ಸಿಪೆಕ್ ಕಾರಿಡಾರ್, ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಮಾಡಿದೆ. ಅದೇ ರೀತಿ ಯಥೇಚ್ಛವಾಗಿ ಸಾಲ ಕೊಟ್ಟಿದೆ. ಅಷ್ಟೇ ಅಲ್ಲ, ಅಲ್ಲಿನ ಬಂದರುಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. 80% ರಕ್ಷಣಾ ಸಾಮಗ್ರಿಗಳನ್ನು ಪಾಕಿಸ್ತಾನ ಚೀನಾದಿಂದ ಖರೀದಿ ಮಾಡುತ್ತಿದೆ. ಹೀಗಾಗಿ ಚೀನಾದಿಂದ ಈ ಸಂಬಂಧವನ್ನು ದೂರ ಮಾಡಲು ಪಾಕಿಸ್ತಾನವನ್ನು ತನ್ನತ್ತ ಸೆಳೆಯಲು ಇಂಥದ್ದೊಂದು ತಂತ್ರ ಹೂಡಿದೆ ಅಂತ ಹೇಳಲಾಗ್ತದೆ. ಎರಡನೇ ಅಂಶ ಏನಪ್ಪಾ ಅಂದ್ರೆ, ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಅತ್ಯಂತ ಹೇರಳವಾಗಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಅಮೆರಿಕ ಕಣ್ಣಿಟ್ಟಿದೆ. ವಿಶೇಷವಾಗಿ ಲಿಥಿಯಂ, ಚಿನ್ನ, ಬೆಳ್ಳಿ, ತಾಮ್ರ ಮತ್ತಿತರ ಒಂದು ನೈಸರ್ಗಿಕ ಸಂಪನ್ಮೂಲಗಳು ಯಥೇಚ್ಛವಾಗಿ ಸಿಗುತ್ತವೆ. ಈ ಭಾಗದ ನೈಸರ್ಗಿಕ ಸಂಪನ್ಮೂಲಗಳನ್ನು
ತಾನು ಬಳಸಿಕೊಳ್ಳಲು ಒಂದು ಕುತಂತ್ರ ಮಾಡಿದೆ. ಈ ನಿಟ್ಟಿನಲ್ಲಿ ಅಮೆರಿಕ ಪಾಕಿಸ್ತಾನವನ್ನು ತನ್ನತ್ತ ಸೆಳೆದುಕೊಳ್ಳಲು ಅಮೆರಿಕ ಇಂಥದ್ದೊಂದು ತಂತ್ರಗಾರಿಕೆ ಮಾರಿ ಸೇನಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದೆ ಅಂತ ಹೇಳಲಾಗ್ತದೆ. ಇನ್ನು ವಿಶೇಷವಾಗಿ ಏನ್ ಹೇಳ್ಬೇಕಂದ್ರೆ, ಇವತ್ತು ಜಗತ್ತಿನಲ್ಲಿ ಭಯೋತ್ಪಾದನೆ ಉಸಿರಾಡುತ್ತಿರುವುದು ಒಂದು ಪಾಕಿಸ್ತಾನದಿಂದ. ಯಾಕಂದ್ರೆ ಪಾಕಿಸ್ತಾನದಲ್ಲಿ ಇರತಕ್ಕಂಥ ಉಗ್ರ ಅಡಗುತಾಣಗಳಿಂದ ಈ ಉಗ್ರರಿಗೆ ಎಲ್ಲಾ ತರಹದ ಆಹಾರ ಕೊಡ್ತಿರುವುದು ಕೂಡ ಪಾಕಿಸ್ತಾನವೇ. ಅದೇ ರೀತಿ ಜಾಗತಿಕವಾಗಿ ಇನ್ನೊಂದು ದೊಡ್ಡ ಮಟ್ಟದ ಜಾಲ ಇದೆ, ಅದು ಐಸಿಸ್ ಉಗ್ರರು. ಐಸಿಸ್ ಉಗ್ರರನ್ನು ಮಟ್ಟ ಹಾಕಬೇಕಂದ್ರೆ ಪಾಕಿಸ್ತಾನವನ್ನು ವಿಶ್ವಾಸಕ್ಕೆ ತೆಗೆದಬೇಕು. ಈ ಮೂಲಕ ಜಗತ್ತಿನಲ್ಲಿ, ಅದರಲ್ಲಿ ವಿಶೇಷವಾಗಿ ಅಮೆರಿಕಕ್ಕೆ ನಂಬರ್ 1 ವೈರಿಯಾಗಿರುವ ಐಸಿಸ್ ಅನ್ನು ಮಟ್ಟ ಹಾಕುವುದು ಅಮೆರಿಕದ ತಂತ್ರವಾಗಿದೆ. ಇದರ ಭಾಗವಾಗಿ ಪಾಕಿಸ್ತಾನವನ್ನು ತನ್ನ ಆಪ್ತ ವ್ಯಾಪ್ತಿ ಒಳಗೆ ತರುತ್ತಿದೆ. ಅದೇ ರೀತಿ ಪಾಕಿಸ್ತಾನಕ್ಕೆ ಒಂದು ಇಕ್ಕಟ್ಟು 4ನೇ ಅಂಶ ಏನಪ್ಪ ಅಂದ್ರೆ, ಪಾಕಿಸ್ತಾನ ಚೀನಾದಿಂದ ಅಪಾರ ಸಾಲವನ್ನು ಪಡೆದಿದೆ. ಅದು ಮರುಪಾವತಿಸಬೇಕಾದ ಒತ್ತಡಕ್ಕೆ ಸಿಲುಕಿದೆ. ಚೀನಾಕ್ಕೆ ಮರುಪಾವತಿ ಮಾಡಬೇಕಾದ ಒತ್ತಡಕ್ಕೆ ಸಿಲುಕಿದ್ರಿಂದ ಇಂಥ ಪರಿಸ್ಥಿತಿಯನ್ನು ಅಮೆರಿಕ ಬಳಸಿಕೊಳ್ಳಲು ಮುಂದಾಲೋಚನೆಯನ್ನು ಮಾಡುತ್ತಿದೆ. ಯಾಕಂದ್ರೆ ಪಾಕಿಸ್ತಾನ ಸಿಕ್ಬಿಟ್ರೆ ಸಾಕು, ಅಲ್ಲೊಂದಷ್ಟು ರಕ್ಷಣಾ ಸಾಮಗ್ರಿಗಳನ್ನು ಮಾರಾಟ ಮಾಡೋದು, ಈ ಮೂಲಕ ಒಂದಷ್ಟು ಆದಾಯ ಗಳಿಸುವುದು, ಈ ಮೂಲಕ ತನ್ನ ಆರ್ಥಿಕತೆಯ ಹೊರೆಯನ್ನು ತುಂಬಿಕೊಳ್ಳುವುದು. ಅಷ್ಟೇ ಅಲ್ಲ, ತೀವ್ರಗತಿಯಲ್ಲಿ ಬೆಳೀತಿರ್ತಕ್ಕಂಥ ಭಾರತಕ್ಕೆ ಒಂದು ತೊಡರುಗಲ್ಲ ಹಾಕುವುದಕ್ಕೂ ಕೂಡ ಪಾಕಿಸ್ತಾನ ಬೇಕಾಗಿದೆ. ರಕ್ಷಣಾ ಸಾಮಗ್ರಿಯನ್ನು ಬರೀ ಚೀನಾವನ್ನು ನಂಬಿದೆ ಪಾಕಿಸ್ತಾನ. ಅದನ್ನು ತಪ್ಪಿಸಿಬಿಟ್ರೆ ಸಾಕು, ತನ್ನ ರಕ್ಷಣಾ ಸಾಮಗ್ರಿಗಳನ್ನು ಪಾಕಿಸ್ತಾನಕ್ಕೆ ಮಾರಬಹುದು. ಅದೇ ರೀತಿ ಜಾಗತಿಕವಾಗಿ ಬೆಳೀತಿರ್ತಕ್ಕಂಥ ಭಾರತಕ್ಕೆ ನಿಯಂತ್ರಣವನ್ನು ಹೇರಬಹುದು ಉದ್ದೇಶದಿಂದ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನು ತನ್ನ ಸೇನಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದೆ. ಅದೇ ರೀತಿ 5ನೇ ಅಂಶ ಏನಪ್ಪಾ ಅಂದ್ರೆ, ಭಾರತ ಇವತ್ತು ಒಂದು ಉತ್ತಮ ಸಂಬಂಧ ಹೊಂದಿರತಕ್ಕಂಥದ್ದು ರಷ್ಯಾದ ಜೊತೆ ಮತ್ತು ಅಮೆರಿಕದ ಜೊತೆ. ಈ 2 ಸಂಬಂಧಗಳನ್ನು ಅದು ಜಾಗತಿಕವಾಗಿ ಬ್ಯಾಲೆನ್ಸ್ ಮಾಡ್ತಾ ಇದೆ ಭಾರತ. ಯಾಕಂದ್ರೆ ಅಮೆರಿಕ ಹೇಳಿದಂತ ಯಾವುದೇ ಮಾತುಗಳನ್ನು ಭಾರತ ಕೂಡ ಕೇಳುತ್ತಿಲ್ಲ. ಯಾಕಂದ್ರೆ ಇರಾನ್ನಿಂದ ತೈಲ ಆಮದು ಮಾಡ್ಕೊಳ್ಬೇಡಿ ಅಂದ್ರೆ ಅದು ಕೇಳೇ ಇಲ್ಲ, ರಷ್ಯಾದಿಂದ ಮಾಡ್ಕೊಳ್ಬೇಡಿ ಅಂದ್ರೆ ಅದು ಕೇಳಿಲ್ಲ. ಯಾಕಂದ್ರೆ ನಮಗೆ ಸ್ವತಂತ್ರವಾದ ಒಂದು ವಿದೇಶಾಂಗ ನೀತಿಯನ್ನು ನಾವು ಹೊಂದಿದ್ದೇವೆ. ಹಾಗೆ ನಮ್ಮ ಹಿತಾಸಕ್ತಿಗೆ ಅನುಗುಣವಾಗಿ, ನಮ್ಮ ದೇಶದ ಹಿತಾಸಕ್ತಿಗೆ ಅನುಗುಣವಾಗಿ ನಾವು ನಮ್ಮದೇ ವಿದೇಶಾಂಗ ನೀತಿಯನ್ನು ಅನುಸರಿಸುತ್ತೇವೆ. ಯಾರದೇ 3ನೇ ವ್ಯಕ್ತಿಯ ಮಧ್ಯಸ್ಥಕ್ಕೆ ನಮಗೆ ಬೇಕಾಗಿಲ್ಲ. ನಮ್ಮ ದೇಶದ ಹಿತಾಸಕ್ತಿಗೆ ಅನುಗುಣವಾಗಿ ನಾವು ಬೇರೆ ಬೇರೆ ದೇಶದೊಂದಿಗೆ ವ್ಯಾಪಾರ ವಹಿವಾಟು ಮಾಡುತ್ತೇವೆ. ಇದು ಅಮೆರಿಕಕ್ಕಾಗುತ್ತಿಲ್ಲ. ಯಾಕಂದ್ರೆ ರಷ್ಯಾದ ಜೊತೆ ಉತ್ತಮ ಒಡನಾಟ ಹೊಂದಿರುವುದು, ಅಲ್ಲಿನ ರಕ್ಷಣಾ ಪಾಲುದಾರ ರಾಷ್ಟ್ರವಾಗಿರುವುದು. ಅದೇ ರೀತಿ ಬಹುತೇಕ ನಾವು ರಷ್ಯಾದಿಂದ ರಕ್ಷಣಾ ಸಾಮಗ್ರಿಯನ್ನು ಆಮದು ಮಾಡಿಕೊಳ್ಳುತ್ತೇವೆ. ಇದರಿಂದಾಗಿ ಅಮೆರಿಕಕ್ಕೆ ಒಂದಷ್ಟು ಹೊಟ್ಟೆ ಕಿಚ್ಚು. ಯಾಕಂದ್ರೆ ನನ್ನದು ಖರೀದಿ ಮಾಡುತ್ತಿಲ್ಲ ಅನ್ನೋದು. ಯಾಕಂದ್ರೆ S-400 ರಕ್ಷಣಾ ವ್ಯವಸ್ಥೆಯನ್ನು ಖರೀದಿ ಮಾಡೋಕೆ ತುಂಬಾ ಅಪೋಸ್ ಮಾಡಿತ್ತು ಇದೇ ಅಮೆರಿಕ. ಆದ್ರೆ ನಂದು ಖರೀದಿ ಮಾಡೋ ಅನ್ನೋದು ಅದು ಪರೋಕ್ಷವಾಗಿ ಒತ್ತಾಯ ಇತ್ತು ಮತ್ತು ದಿಗ್ಬಂಧನ ವಿಧಿಸುವುದಾಗಿ ಒಂದು ಬೆದರಿಕೆ ಕೂಡ ಹಾಕಿತ್ತು. ಇಂಥ ಗೊಡ್ಡು ಬೆದರಿಕೆಗಳಿಗೆ ಭಾರತ ಬಗ್ಗಿರಲಿಲ್ಲ, ನರೇಂದ್ರ ಮೋದಿ ಅವರ ಸರ್ಕಾರ ಬಗ್ಗಿರಲಿಲ್ಲ. ಎಲ್ಲೋ ಒಂದು ಕಡೆ ಜಾಗತಿಕವಾಗಿ ಭಾರತ ಒಂದು ಸದೃಢವಾದ ಹೆಜ್ಜೆ ಇಡುತ್ತಿರುವುದು ಕೂಡ ಅಮೆರಿಕಕ್ಕೆ ಬೇಕಾಗಿಲ್ಲ. ಹೀಗಾಗಿ ಪಾಕಿಸ್ತಾನಕ್ಕೆ ಅಂದ್ರೆ ಭಾರತಕ್ಕೆ ನಿಯಂತ್ರಣ ಹೇರಬೇಕಂದ್ರೆ ಪಾಕಿಸ್ತಾನವನ್ನು ಹತ್ರ ಕರೆದುಕೊಳ್ಬೇಕು, ಅದಕ್ಕೆ ರಕ್ಷಣಾ ಸಾಮಗ್ರಿಯನ್ನು ಕೊಡಬೇಕು. ಅಂದಾಗ ಮಾತ್ರ ಭಾರತವನ್ನು ನಿಯಂತ್ರಣ ಮಾಡಬಹುದು ಅಂತ ದುರಾಲೋಚನೆ ಅಮೆರಿಕ ಹೊಂದಿದೆ. ಅಷ್ಟೇ ಅಲ್ಲ, ಈ ಎಲ್ಲಾ ವಿಷಯಗಳ ಕುರಿತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರ ಜೊತೆ ಅಮೆರಿಕದ ಅಧಿಕಾರಿಗಳು ಸಮಾಲೋಚನೆ ನಡೆಸಲಿದ್ದಾರೆ ಅಂತ ಹೇಳಲಾಗ್ತದೆ. ಒಟ್ಟಾರೆಯಾಗಿ ಅಮೆರಿಕ ಒಂದು ಧೂರ್ತ ರಾಷ್ಟ್ರ. ಅದರ ಕುಟಿಲ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ, ಒಂದು ಕಾಲದಲ್ಲಿ ಕುಟಿಲ ವಿದೇಶಾಂಗ ಸಚಿವರಾಗಿದ್ದ ಹೆನ್ರಿ ಕಿಸಿಂಜರ್ ಅವರು ಒಂದು ಮಾತು ಹೇಳ್ತಾರೆ. ಅದೇನಪ್ಪ, ಶಾಶ್ವತ ಶತ್ರು ಮತ್ತು ಶಾಶ್ವತ ಮಿತ್ರ ಯಾರೂ ಇಲ್ಲ, ನಮ್ಮ ದೇಶದ ಹಿತಾಸಕ್ತಿಯೇ ನಮಗೆ ಮುಖ್ಯ. ಅಂದ್ರೆ ಯಾವ ದೇಶದ ಜೊತೆ ಆದ್ರೆ ಮಿತ್ರತ್ವ ಹೊಂದುತ್ತೇವೆ, ಯಾವ ದೇಶದ ಜೊತೆ ಒಂದು ಶತ್ರುತ್ವ ಭಾವನೆಯನ್ನು ಮುಂದುವರಿಸುತ್ತೇವೆ. ನಮಗೆ ಇಬ್ಬರೂ ಮುಖ್ಯ, ಶತ್ರುವೂ ಮುಖ್ಯ, ಅದೇ ರೀತಿ ಸ್ನೇಹಿತನು ಮುಖ್ಯ. ಆದ್ರೆ ಈ ಇಬ್ಬರು ಕೂಡ ಬಹಳ ದಿನಗಳ ಕಾಲ ಇರುವುದಿಲ್ಲ. ಅಂದ್ರೆ ಯಾವ ಟೈಮಲ್ಲಿ ಯಾವ ಪರಿಸ್ಥಿತಿ ಹೇಗೆ ಬರುತ್ತೋ ನಾವು ಹಾಗೆ ಮುನ್ನೋಡಿತು. ನಮಗೆ ನಮ್ಮ ದೇಶದ ಹಿತಾಸಕ್ತಿ ಮುಖ್ಯ ಅನ್ನುವುದೇ ಈ ಕುಟಿಲ ತಂತ್ರಜ್ಞಾನ ಹೆನ್ರಿ ಕಿಸಿಂಜರ್ನ ಈ ಫೇಮಸ್ ಮಾತನ್ನು ಅವನು ಹಾಕಿಕೊಟ್ಟ ಹಾದಿಯಲ್ಲೇ ಅಮೆರಿಕ ಇಂದಿಗೂ ಕೂಡ ನಡೆಯುತ್ತಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.